ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಜಾನಕಿ ಅಂತ ಹೇಳ್ಬಿಟ್ಟು ಹೆಸರು ನೋಡಿ. ಹರಿಹರ ಇವ್ರದ್ದು ಸ್ವಂತ ಊರು. ಇವ್ರದ್ದು ಒಂದು ಮನೆ ಇದೆಯಂತೆ. ಆ ಒಂದು ಮನೆ ಒಳಗೆ ಒಂದು ರೂಮನ್ನು ರೆಂಟಿಗೆ ಕೊಡಲಾಗುತ್ತದೆ. ಯಾಕೆ ಏನು ಎತ್ತ ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಮನೆ ಒಳಗೆ ಇರುವ ರೂಮ್ ರೆಂಟ್ ಕೊಡಲಾಗುತ್ತದೆ. ಪತಿ ಬಂದ್ಬಿಟ್ಟು ಸಾಲ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಫಜೀತಿ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ರೂಮನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅಡ್ವಾನ್ಸ್ ಏನು ಬೇಡ, ಜಸ್ಟ್ ರೆಂಟ್ ಕೊಟ್ಟರೆ ಸಾಕು ಅಂತ ಇಲ್ಲಿ ಹೇಳಲಾಗಿದೆ. ಎರಡನೇದು ಬಂದ್ಬಿಟ್ಟು ಮುಂದ್ಗಡೆ ಒಂದು ಮಾತು ಹಿಂದ್ಗಡೆ ಒಂದು ಮಾತು ಆಡುವುದಿಲ್ಲ, ಏನೇ ಇದ್ರೂ ನೇರವಾಗಿ ಮಾತಾಡ್ತಾರೆ. ಕುಟುಂಬ ಬಂದು ಒಬ್ಬಳೇ ಮಗಳು, ಪತಿ ನೈಟ್ ಡ್ಯೂಟಿಗೆ ಹೋಗ್ತಾನೆ, ಹಾಸ್ಟೆಲ್ನಲ್ಲಿ ಅವನೇ ವಾಚ್ಮೆನ್. ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಹೋಗಿ ಭಾರಿ ಸಮಸ್ಯೆಗೆ ತೆಗೆಲಾಕಿಕೊಂಡಿದ್ದಾನೆ. ಅದರಿಂದ ಮನೆಯವರು ಎಲ್ಲರೂ ಸಹ ಫಜೀತಿಗೀಡಾಗಿದ್ದಾರೆ ಅಂತ ಹೇಳಿದ್ದಾರೆ. ಡಬಲ್ ಸೈಟ್ ರೂಮ್ ನೋಡ್ಬೋದು, ಎಷ್ಟು ದೊಡ್ಡದು ಮನೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಈ ಒಂದು ಮನೆಯಲ್ಲಿ ಇರ್ತಕ್ಕಂಥ ರೂಮನ್ನು ಇವರು ರೆಂಟಿಗೆ ಕೊಡ್ತಾರೆ. ಇನ್ನು ಅನುಸರಿಸಬೇಕಾದ ಒಂದು ನಿಯಮಗಳು ಏನಪ್ಪ ಅಂದರೆ, ಈ ಒಂದು ರೆಂಟಿಗೆ ಬರೋದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಹೇಳಿದ್ದಾರೆ. ರೆಂಟಿಗೆ ಬಂದಾದ್ಮೇಲೆ ನೋಡಿ, ಮೊದಲನೇದ್ದು ರಾತ್ರಿ ಹೊತ್ತು ತಡವಾಗಿ ಬರುವ ಹಾಗಿಲ್ಲ. ಏನೇ ವಿಷಯ ಇದ್ರೂ ಸರಿ, ಇಲ್ಲ ಅಂದರೆ ಮನೆಯಲ್ಲಿ ಹೇಳಿ ಹೋಗಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ ಬೇಗ ಎದ್ದು ಗಾಡಿಯನ್ನು ನಿಲ್ಲಿಸಬೇಕು. ಮನೆ ಮುಂದೆ ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲಿಯೂ ಸಹ ಕಸ ಬಿಸಾಡುವ ಹಾಗಿಲ್ಲ, ತಿಳಿತಾ ಅಂತ ಹೇಳಿದ್ದಾರೆ. ಏನಕ್ಕಪ್ಪ ಅಂದರೆ, ಪಕ್ಕದಲ್ಲಿ ಖಾಲಿ ಸೈಟ್ ತುಂಬ ಇದ್ದಾವೆ ಅಂತ ಎಷ್ಟೋ ಜನ ಹಾಗೆ ಮಾಡಿದ್ದಾರೆ. ಆ ಸೈಟ್ ಓನರ್ ಬಾಯಿಗೆ ಬಂದಂತೆ ಬೈದಿದ್ದಾರೆ, ನಾವು ಬಯಸ್ಕೋಬೇಕಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅಂತ ಹೇಳಿದ್ದಾರೆ. ತಿಂಗಳಿಗೆ ಸರಿಯಾಗಿ ಬಾಡಿಗೆ ಕಟ್ಟಬೇಕು. ಹಾಗೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಎಲ್ಲವನ್ನೂ ಸಹ ಮಾಡಿಕೊಡ್ತೀವಿ, ಅದರಲ್ಲಿ ಏನಿಲ್ಲ, ನಮ್ಮವರಂತಲೇ ನಾವನ್ನು ಕೂಡ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ಮನೆ ನೋಡುವುದು ಸ್ನೇಹಿತರೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಡಬಲ್ ಸೈಟು ಅಂತಂದರೆ ತುಂಬಾ ದೊಡ್ಡದಾಗಿರುತ್ತೆ. ಅಕ್ಕಪಕ್ಕದಲ್ಲಿ ಸ್ನೇಹಿತರೆ ಖಾಲಿ ಸೈಟ್ಗಳಿದ್ದಾವೆ, ಏನು ಮನೆಯನ್ನು ಕಟ್ಟಿಲ್ಲ ಸ್ನೇಹಿತರೆ ಸದ್ಯದ ಒಂದು ಮಟ್ಟಿಗೆ. ಮತ್ತು ನೋಡ್ಬೋದು ಗಾಡಿಯಲ್ಲಿ ನಿಲ್ಸ್ಕೊಳ್ಳೋದಕ್ಕೂ ಎಷ್ಟೊಂದು ಜಾಗ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಸ್ಪೇಸಿಯಸ್ ಆಗಿದೆ ಈ ಒಂದು ಮನೆ. ವಂಡರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಮೇನ್ ಟಾರ್ ರೋಡು ಮನೆ ಮುಂಭಾಗ, ಮತ್ತು ಒಂದು ರೀತಿ ಹೇಳಬೇಕು ಅಂದರೆ ಕಾರ್ನರ್ ಸೈಟ್ ಅಂತಲೇ ಹೇಳ್ಬೋದು. ಓಕೆನಾ.